ಜೀವನದಲ್ಲಿ ಆಟಾಡೋ ರೈಟ್ಸು ಯಾರಿಗೂ ಇರಲ್ಲ. ಆದರೆ ಪರಿಸ್ಥಿತಿಗೆ ಸಿಕ್ಕಿ ನಾನು ಏಜಿಯವ್ರ ಲೈಫ್ ಜೊತೆ ಆಟ ಆಡಿದ್ದೀನಿ. ನನ್ನಿಂದ ಇವ್ರಿಗಾಗಿರೋ ನಷ್ಟನ ತುಂಬಿಕೊಡೋ ಶಕ್ತಿ ನನಗಿಲ್ಲ. ಆದರೆ ನಾನು ಮಾಡಿರೋ ತಪ್ಪಿಗೆ ಅವ್ರು ಏನೇ ಶಿಕ್ಷೆ ಕೊಟ್ಟರು ನಾನು ಎಲ್ಲರ ಮುಂದೆ ಸ್ವೀಕರಿಸ್ತೀನಿ. ಮುಗೀತು ನಾ ಲೀಲನ್ ಕತೆ. ನಾನು ಎಷ್ಟು ಕಷ್ಟಪಟ್ಟು ಇವಳನ್ನ ಏಜೆ ಮನೆಗೆ ಸೇರಿಸಿದೆ. ಇವಳು ನೋಡಿದ್ರೆ ಎಲ್ಲೋ ಹಾಳು ಮಾಡ್ತಿದ್ದಾಳಲ್ರಿ. ಏನ್ ಮಾಡೋದೀಗ? ಕೌಸಲ್ಯ, ನೀನು ಸುಮ್ಮನೆ ಇದ್ಬಿಡು, ಏನು ಮಾಡಬೇಡ. ಇಷ್ಟೊತ್ತು ಅದೇ ತಾನೇ ಮಾಡಿದ್ ನಾನು. ಇನ್ನೂ ಏನಾದರೂ ಹೇಳೋದಿದ್ಯಾ ಮೇಡಮ್? ಇನ್ನೇನೂ ಇಲ್ಲ. ಆದರೆ ಈ ವೇದಿಕೆನ ಈ ಥರ ಉಪಯೋಗಿಸೋ ಉದ್ದೇಶ ನನಗಿರಲಿಲ್ಲ. ಆದರೂ ಎಲ್ಲರ ಮುಂದೆ ಕ್ಷಮೆ ಕೇಳೋದು ನ್ಯಾಯ ಅನಿಸ್ತು. ನನ್ನಿಂದ ಎಲ್ಲರಿಗೂ ತುಂಬ ನೋವಾಗಿದೆ. ಅದಕ್ಕೆ ಏಜೆ ಅವ್ರಿಗೆ, ಅವ್ರ ಫ್ಯಾಮಿಲಿಗೆ ಎಲ್ಲರ ಮುಂದೆ ಕ್ಷಮೆ ಕೇಳ್ತಿದ್ದೀನಿ. ಸರ್, ನಿಮ್ಮ ಹೆಂಡತಿ ನಮಗೆ ಎಷ್ಟೊಂದು ಸತ್ಯಗಳನ್ನ ಬಿಚ್ಚಿಟ್ರು. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಅವ್ರು ಹೇಳ್ದಾಗೆ ಅವ್ರು ನಿಮ್ಮ ಸ್ಟೇಟಸ್ಗೆ ಮ್ಯಾಚ್ ಆಗಲ್ವಾ? ಒತ್ತಡಕ್ಕೆ ಸಿಕ್ಕಿ ಅವ್ರು ನಿಮ್ಮನ್ನ ಮದುವೆ ಆದ್ರ? ಅವ್ರು ಪ್ಲಸ್ಸು, ನೀವು ಮೈನಸ್ಸಾ? ಅಯ್ಯೋ, ಏಜೆ ಸಾಹೇಬ್ರು ಏನ್ ಮಾತಾಡ್ತಾರೋ ಈಗ? ಗಂಡ ಹೆಂಡತಿ ಸಂಬಂಧ ಹೇಗಿದೆ ಅಂತ ತಿಳ್ಕೊಬೇಕು ಅಂದರೆ ಒಬ್ರನ್ನ ಮಾತಾಡ್ಸೋದ್ರೆ ಸಾಕು, ಇನ್ನೊಬ್ರು ಮಾತಾಡಿಸ್ಬೇಕು. ಹಂಗಂದ್ರೆ ನಿಮ್ಮ ಹೆಂಡತಿ ಮಾತಿಗೆ ಬೆಲೆ ಇಲ್ಲ ಅಂತೀರಾ? ಖಂಡಿತವಾಗ್ಲೂ ಅವಳ ಮಾತಿಗೆ ಬೆಲೆ ಇದೆ. ಯಾಕೆಂದರೆ ಅವಳು ಆಡಿರೋ ಪ್ರತಿ ಮಾತಲ್ಲೂ ತೂಕ ಇದೆ. ಇಷ್ಟು ದೊಡ್ಡತನ ನೋಡಿ ನಮ್ಮ ಮನೆಯಂದ್ರಿಗೆ. ಬಟ್ ಅಟ್ ದ ಸೇಮ್ ಟೈಮ್ ಅವಳು ಆಡಿರೋ ಮಾತುಗಳಿಗೆ ಬೇರೆ ಅರ್ಥಗಳಿವೆ. ಈಗ ಅದನ್ನು ನಾನೆಲ್ಲರಿಗೂ ಹೇಳ್ತೀನಿ. ಮೊದಲಿಗೆ ನನ್ನ ಮತ್ತು ಲೀಲಾ ಮಧ್ಯೆ ವಯಸ್ಸಿನ ಅಂತರ ಇದೆ. ಹಾಗೆ ಅಂತಸ್ತಿನ ಅಂತರನೂ ಇದೆ. ಸಂಬಂಧ ಅಂತ ಬಂದರೆ ಅಂತಸ್ತು ಪಾಯಿಂಟ್ ಆಗಲ್ಲ ಅನ್ನೋದು ಅವಳ ಮನಸ್ಸಿಗೆ ಅರ್ಥ ಆದರೆ ಉತ್ತರ ಸಿಗುತ್ತೆ ಅಂದ್ಕೊಳ್ತೀನಿ. ನಾವಿಬ್ರು ಒಳ್ಳೆ ಜೋಡಿನೇ ಅಲ್ಲ ಅಂತ ಅಂದ್ರು, ನೀವು ಪ್ಲಸ್ ಅವ್ರ ಮೈನಸ್ ಅಂತ ಅಂದ್ರು, ಇದಕ್ಕೇನು ಹೇಳ್ತೀರಾ ಸರ್? ಎಸ್, ಅವಳು ಹೇಳಿದ್ ನಿಜ. ನಾನು ಇದನ್ನು ಒಪ್ಕೋತೀನಿ. ಪವರ್ ಜನರೇಟ್ ಆಗಬೇಕು ಅಂದರೆ ಪ್ಲಸ್ಸು ಮೈನಸ್ಸು ಒಂದಾಗಲೇಬೇಕು. ಹಾಗೆ ನನ್ನ ಲೀಲಾ ಮದುವೆಯಾಗಿ ಪ್ರೀತಿ ಅನ್ನೋ ಪವರ್ ಈಗ ಜನರೇಟ್ ಆಗ್ತದೆ. ಹಾಗಾಗಿ ಲೀಲಾ ಮೈನಸ್ ಅನ್ನೋ ಗಿಲ್ಟನ್ನ ತೆಗಿಬೇಕು ಅಂತ ನನಗನ್ಸುತ್ತೆ.
ಸರ್ ನೀವು ಪರ್ಫೆಕ್ಟು, ಅವ್ರು ಎಡವಟ್ಟು. ಅವರು ನಿಮ್ಮ ಜೀವನಕ್ಕೆ ಬಂದಾಗಿಂದ ನೆಮ್ಮದಿನೇ ಇಲ್ಲ ಅಂತಿದ್ದಾರೆ. ಅವರು ಒಳ್ಳೆಯವರೇ ಅಲ್ವಂತೆ. ಒತ್ತಡಕ್ಕೆ ಸಿಕ್ಕಿ ಮದುವೆ ಆದೆ ಅಂತಿದ್ದಾರೆ. ಇದಕ್ಕೆಲ್ಲ ನೀವೇನು ಹೇಳ್ತೀರಾ? ನಾನೆಲ್ಲ ಕೆಲಸನ ಪಕ್ಕ ಮಾಡ್ತೀನಿ ಅನ್ನೋ ಕಾರಣಕ್ಕೆ ಲೀಲಾ ನನ್ನ ಮಿಸ್ಟರ್ ಪರ್ಫೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಅದು ಅವ್ರ ಒಳ್ಳೆ ಗುಣ. ಅದರಲ್ಲಿ ಅವರ ಕೃತಜ್ಞತೆ ಭಾವ ಇದೆ. ಇವ್ರು ಎಡ್ವರ್ಡ್ ಅನ್ನೋದ್ರ ಬಗ್ಗೆ ಹೇಳಬೇಕು ಅನ್ನೋದಾದ್ರೆ ಅವ್ರು ನನ್ನಷ್ಟು ಪರ್ಫೆಕ್ಟ್ ಇಲ್ಲ ಅನ್ನೋ ಬೇಸರ ಇದೆ. ಆ ಸ್ಥಾನನ ನನ್ನ ಕೈಯಲ್ಲಿ ತುಂಬಕ್ಕಾಗಲ್ಲ ಅನ್ನೋ ಆತಂಕ ಮತ್ತೆ ಒತ್ತಡ ಇದೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಅವರು ತಿಳ್ಕೋಬೇಕಾಗಿರೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಪ್ರೀತಿಲಿ ಪರ್ಫೆಕ್ಷನ್ಗಿಂತ ಪ್ಯೂರಿಟಿ ಮುಖ್ಯ, ರೈಟ್? ಅವ್ರ ಮನಸ್ಸು ತುಂಬ ಪ್ಯೂರು. ಹಾಗಾಗಿ ತಾನು ಪರ್ಫೆಕ್ಟ್ ಅಲ್ಲ ಅನ್ನೋ ಗಿಲ್ಟನ್ನು ಇಟ್ಕೋಬಾರ್ದು ಅಂತ ನಾನು ಲೀಲಾಗಿ ಹೇಳ್ತೀನಿ. ಬಿಡಮ್ಮ, ನೀನು ಏಜೆಂಟ್ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೆ. ಪ್ರಪಂಚದಲ್ಲಿ ಯಾವ ಕೆಟ್ಟವರು ನಾನು ಕೆಟ್ಟವನು ಅಂತ ಹೇಳ್ಕೊಳಲ್ಲ. ಅಂಥದ್ರಲ್ಲಿ ನನ್ನ ಹೆಂಡತಿ ನಿಮ್ಮೆಲ್ಲರ ಮುಂದೆ ತಾನು ಕೆಟ್ಟವಳು ಅಂತ ಹೇಳ್ಕೊತಾ ಇದ್ದಾಳೆ ಅಂದರೆ ನೀವೇ ಯೋಚನೆ ಮಾಡಿ, ಅವಳೆಷ್ಟು ಒಳ್ಳೆಯವಳು. ಲೀಲಾ ಆಸ್ತಿ ಅಂತಸ್ಕೋಸ್ಕರ ನನ್ನನ್ನು ಮದುವೆ ಆಗಿಲ್ಲ. ವಯಸ್ಸಿನ ಅಂತರ ಇದ್ರೂ ನನ್ನನ್ನು ಮದುವೆ ಆಗಿದ್ದಾಳೆ ಅಂದರೆ ಅವಳು ಎಷ್ಟು ಒಳ್ಳೆಯವಳು ಅನ್ನೋದು ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೊಂಡಿದ್ದೆ. ನೀವೇನೇ ಅಂದ್ಕೊಳ್ಳಿ, ನನ್ನ ಮತ್ತು ಲೀಲಾ ಜೋಡಿ ಮೇಡ್ ಫಾರ್ ಈಚ್ ಅದರ್ ಅನ್ನೋದನ್ನು ಇಂಡೈರೆಕ್ಟಾಗಿ ನಿಮ್ಗಳ ಮುಂದೆ ಹೇಳ್ತಾ ಇದ್ದಾಳೆ. ನಮ್ಮ ಥರ ನೀವು ನಿಮ್ಮನ್ನ ತಪ್ಪು ಅಂತ ಹೇಳ್ತಿದ್ದೀರಾ, ಆದ್ರೆ ನಿಮ್ಮ ಹಸ್ಬೆಂಡ್ ನೋಡಿದ್ರೆ ಸರಿ ಅಂತ ಹೇಳ್ತಾರೆ. ನೀವು ನಿಮ್ಮನ್ನ ಕೆಟ್ಟವರು ಅಂತ ಹೇಳ್ಕೊಂತಿದ್ದೀರಾ, ಆದ್ರೆ ನಿಮ್ಮ ಹಸ್ಬೆಂಡ್ ನೋಡಿದ್ರೆ ನನ್ನ ಹೆಂಡತಿ ತುಂಬಾನೇ ಒಳ್ಳೆಯವಳು ಅಂತ ಹೇಳ್ತಾರೆ. ಇದಕ್ಕೆ ನೀವೇನು ಹೇಳ್ತೀರಾ ಮೇಡಮ್? ನನಗೂ ಗೊತ್ತಾಗಿಲ್ಲ ಆಗಿದ್ದು ತಪ್ಪೋ ಸರಿನೋ ಅಂತ. ಆದರೆ ಮದುವೆ ಆಗೋಯ್ತು. ಮದುವೆ ಹೇಗಾಯ್ತು, ಅಲ್ಲೇನೇನಾಯ್ತು ಅಂತ ನಾನೀಗ ನಿಮ್ಮ ಮುಂದೆ ಹೇಳ್ತೀನಿ. ಆಗ ನೀವೇ ಡಿಸೈಡ್ ಮಾಡಿ, ನಾನು ಮಾಡಿದ್ದು ತಪ್ಪೋ ಸರಿನೋ, ನಾನು ಒಳ್ಳೆಯವಳೋ ಕೆಟ್ಟವಳೋ ಅಂತ.